ಸರ್ ಮಿಲೆನಿಯರ್ಸ್ ಗ್ರೂಪ್ ಜಾಯಿನ್ ಆಗೋ ಮುಂಚೆ ನಿಮ್ಮ ಭಯ ಅಥವಾ ಟ್ರೇಡಿಂಗ್ ಬಗ್ಗೆ ನಿಮ್ಮ ಫಿಯರ್ ಏನಾಗಿತ್ತು? ಬಹಳ ಎಮೋಷ್ನಲ್ ಆಗಿ ಇದಿತ್ತು. ಏಕೆಂದರೆ ಸುಮಾರು ಹತ್ತತ್ರ 74 ಲಕ್ಷ ರೂಪಾಯಿ ನಾನು ಬ್ಲಾಕ್ ಟ್ರೇಡಿಂಗಲ್ಲಿ ಕಳ್ಕೊಂಡಿದ್ದೇನೆ. ಸೊ ಅದೊಂದು ಭಾಳ ದುಡ್ಡಿತ್ತು. ನನ್ನ ಜೀವನದಲ್ಲಿ 9 ವರ್ಷ ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡು, ಅಷ್ಟು ದುಡ್ಡು ಹೋಯ್ತಲ್ಲ ಅಂತ. ಇದಕ್ಕೆ ಮುಂಚೆ ಸುಮಾರು 4-5 ಕಡೆ ಟ್ರೈನಿಂಗ್ ತೊಗೊಂಡಿದ್ದೇನೆ. ಅಲ್ಲೆಲ್ಲೂ ನಾನೇನು ಕಲೀಲಿಕ್ಕಾಗಲಿಲ್ಲ. ಒಂದು ಕಾರಣ ಏನು ಅಂದರೆ ಭಾಷೆಯದೊಂದು ತೊಂದರೆ ಇತ್ತು. ಆದರೆ ಇಲ್ಲಿಗೆ ಬಂದಾದಮೇಲೆ ನನ್ನ ಮಾತೃಭಾಷೆಯಲ್ಲಿ ಕಲಿತಾದ್ಮೇಲೆ ನನಗೆ ಈಗ ಕಾನ್ಫಿಡೆನ್ಸ್ ಬಂದಿದೆ, ನಾನೇ ಮಾಡ್ಬೋದು. ಯಾರ ಒಂದು ಸಹಾಯ ತೊಗೊಂಡು ನಾನು ಇಲ್ಲಿವರೆಗೂ ಬಂದಿದ್ದೆ. 3 ದಿನದಲ್ಲಿ ಏನು ನಾನು ಕಲ್ತಿದ್ದೇನೆ, ಬಹುಶಃ ಇದು ನನ್ನ ಜೀವನ ಪರ್ಯಂತ ನಾನು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಧೈರ್ಯ ಬಂದಿದೆ. ಗ್ರೇಟ್ ಸರ್. ಈ ಟ್ರೈನಿಂಗ್ ಅಟೆಂಡ್ ಮಾಡೋ ಮುಂಚೆ ನಿಮಗೆ ಈ ಒಂದು ಟಾಪಿಕ್ ಎಷ್ಟು ಹೇಳಿದ್ರು ಅಥವಾ ಎಷ್ಟು ಇದ್ರ ಬಗ್ಗೆ ಇದು ಮಾಡಿದ್ರು ಅರ್ಥ ಆಗ್ತಿರ್ಲಿಲ್ಲ, ಬಟ್ ಈಗ ನನಗೆ ತುಂಬ ಕ್ಲಿಯರಾಗಿ ಗೊತ್ತು ಅಥವಾ ತಿಳುವಳಿಕೆ ಕರೆಕ್ಟಾಗಿ ಆಗಿದೆ ಅನ್ನೋದೇನಾದರೂ ಇದೆಯಾ? ಖಂಡಿತ. ಏಕೆಂದರೆ ನನ್ನ ಜೀವನದಲ್ಲಿ ನಾನು ಗಣಿತದಲ್ಲಿ ಭಾಳ ವೀಕಾಗಿದ್ದೆ. ಅದು ಈ ಟ್ರೇಡಿಂಗ್ ಕಲಿತೀನಿ ಅನ್ನೋ ಒಂದು ಸಾಮರ್ಥ್ಯ ನನ್ನಲ್ಲಿ ಇಲ್ಲ ಅಂದ್ಕೊಂಡಿದ್ದೆ. ಏಕೆಂದರೆ ಸುಮಾರು ಕಡೆ ನಾನು ಟ್ರೈನಿಂಗ್ ತೊಗೊಂಡಿದ್ದೇನೆ, ಅದ್ರಲ್ಲಿ ಕಲ್ತಿದ್ದು ಮಾತ್ರ ಶೂನ್ಯ. ಈಗ ಇಲ್ಲಿ ಬಂದಾದಮೇಲೆ ಮೋಹನ್ ಅವರಿಂದ ನಾನು ಕಲ್ತಿದ್ದು ಮತ್ತು ನನಗೆ ಅರ್ಥ ಆಗಿದ್ದು, ಬಹುಶಃ ಇದುವರೆಗೂ ನನಗೆ ಅದು ಆ ಅಭ್ಯಾಸ ಆಗಲಿ, ಅವ್ರು ಹೇಳ್ತಕ್ಕಂಥ ಶೈಲಿ ಆಗಲಿ, ಆ ವಿಷಯನ ತಿಳಿಸ್ಕೊಡೋ ಒಂದು ಕೌಶಲ್ಯ ಆಗಲಿ ಭಾಳ ಚೆನ್ನಾಗಿ ಅರ್ಥ ಆಯಿತು. ಮತ್ತು ಇದನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ನಾನೇನು ನಷ್ಟ ಆಗಿದೆ ನನಗೆ ಇದೊಂದು 74 ಲಕ್ಷ ರೂಪಾಯಿ, ಅದನ್ನು ರಿಕವರಿ ಮಾಡೋ ಒಂದು ಧೈರ್ಯ ನನಗಿದೆ ಈಗ. ಸರ್ ಮುಂಚೆಗೆ ಕಂಪೇರ್ ಮಾಡಿದ್ರೆ ಈ ಟ್ರೇಡಿಂಗಲ್ಲಿ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟು ಮಟ್ಟಕ್ಕೆ ಬೆಳೆದಿದೆ? ಇವಾಗ ನನ್ನ ಜೀವನದಲ್ಲಿ ಮೊದಲನೇ ಬಾರಿ ನಾನೇ ವಿಷಯ ತಿಳ್ಕೊಂಡು ಇವತ್ತು ಬೆಳಗ್ಗೆ ನಾನೇ ಒಂದು ಟ್ರೇಡ್ ಹಾಕಿದೆ. ಸೊ ಅದು ಹೇಗಾಗುತ್ತೋ ಅಂತ ನಾನು ಒಂದು ಧೈರ್ಯದ ಮೇಲೆ ಹಾಕಿದೆ. ಏಕೆಂದರೆ ನಾನು ಕಲ್ತಿರೋದಕ್ಕೆ ಇದೊಂದು ಚಾಲೆಂಜ್ ಆಗಿ ನಾನು ಮಾಡಿದೆ. ಒಂದು 3,345 ರೂಪಾಯಿ ಲಾಭ ಬಂತು. ಸೊ ಇದೇ ಒಂದು ಸಣ್ಣ ಉದಾಹರಣೆ ಅಂತ ಹೇಳಿ. ಗುಡ್ ಸ್ಟಾರ್ಟ್, ಒಳ್ಳೆ ಸ್ಟಾರ್ಟ್. ಒಂದು ಒಳ್ಳೆ ಸ್ಟಾರ್ಟ್ ಆಯಿತು. ಅದನ್ನು ಇನ್ನೂ ಸ್ವಲ್ಪ ಹೊತ್ತು ಇಟ್ಕೊಂಡಿದ್ದೆ, ಇನ್ನೂ ಆಗ್ತಿತ್ತೇನೋ, ಬಟ್ ಆದರೆ ಅದು ಸ್ಟಾರ್ಟಿಂಗಲ್ಲಿ ಸಾಕು ಆಗುತ್ತೆ ಸರ್, ಇನ್ನೂ ಅನ್ನಿಸ್ತು. ಟೈಮ್ ಏಕೆಂದರೆ ಇದೆ, ನಾವು ಮಾಡ್ಬೋದು. ಇದನ್ನು ಕಲೀಲಿಕ್ಕೆ ಒಂದು ಅವಕಾಶ ಸಿಕ್ತು, ನಾನು ಮಾಡ್ಬೋದು ಅನ್ನೋ ಒಂದು ಧೈರ್ಯ ಸಾಮರ್ಥ್ಯ ಬಂತು. ಇದನ್ನು ಇನ್ನು ಮುಂದೆ ಹೀಗೆ ನಾನು 1 ಲಾಟಲ್ಲಿ ಮಾಡಿದ್ದು, ಇನ್ನು ಮುಂದೆ 10 ಲಾಟು 20 ಲಾಟಲ್ಲಿ ಮಾಡೋ ಒಂದು ಧೈರ್ಯ ನನಗಿದೆ. ಸೊ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ 0 ಇಂದ 10ಗೆ ಇಟ್ಟರೆ ನಿಮ್ದು ಎಲ್ಲಿದೆ? 10ಕ್ಕೆ 10ರಷ್ಟಿದೆ. 10ರಷ್ಟು ಇದೆಯಾ? ಖಂಡಿತ. ಸಾಕಲ್ವಾ? ಗ್ರೇಟ್. ಸೊ ನಿಮ್ಮಂಥ ಒಂದು ಬಿಗಿನರು ಏನಕ್ಕೆ ಈ ಪ್ರೋಗ್ರಾಮ್ ಅಟೆಂಡ್ ಮಾಡಬೇಕು? ಅದರಲ್ಲಿ ಅವ್ರಿಗೇನು ಗುಣ, ನಿಮ್ಗೇನು ಅನಿಸುತ್ತೆ? ಒಂದು ನನಗೆ ಬೇಕಾದ್ದು ನನ್ನ ಮಾತೃಭಾಷೆಯಲ್ಲಿ ಕಲಿತು, ನನಗೆ ನಾನು ಮಾತೃಭಾಷೆಗೆ ಹುಟ್ಟು ಬೆಳೆದವನು ನಾನು. ನನಗೆ ಬೇರೆ ಭಾಷೆಯಲ್ಲಿ ಬರುತ್ತೆ, ಆದರೆ ಅರ್ಥ ಮಾಡ್ಕೊಳ್ಳೋದು ಪ್ರತಿಯೊಂದು ನನ್ನ ಮಾತೃಭಾಷೆಯಲ್ಲಿ ನನಗೆ ಸುಲಭ ಅನ್ನಿಸ್ತು. ಅದರಿಂದ ಮಾತೃಭಾಷೆಯಲ್ಲಿ ನಾನು ಅಟೆಂಡ್ ಮಾಡಬೇಕು ಅಂತ ಭಾಳ ಕಡೆ ನೋಡ್ತಾ ಇದ್ದೆ, ಎಲ್ಲೂ ಸಿಗಲಿಲ್ಲ. ಒಂದು ಸಾಮರ್ಥ್ಯ ಗುರು ಅಂತ ನನಗೆ ಸಿಗಲಿಲ್ಲ. ಸೊ ಮೋಹನ್ ಅವರು ಸಿಕ್ಕಿದ್ದು ನನಗೆ ಒಂದು ದೈವ ಕೃಪೆ ಅಂದ್ಕೊಳ್ತೀನಿ ನಾನು. ಸ್ವೀಟ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್.